ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಇವತ್ತು ಎರಡನೇ ದಿನದ ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ. ಪಿಯು ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಒಂದೇ ಸೂರಿನಡಿ ಸಿಗಲಿದೆ ಉತ್ತರ. ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋ ಜೊತೆಗೆ ಬಹುಮಾನಗಳನ್ನು ಗೆಲ್ಲಿ. ಹದಿನೇಳನೇ ತಾರೀಕು ರಷ್ಯಾದಿಂದ ಬಂದಿದ್ದ ರಿಕ್ಕಿ, 14ಕ್ಕೆ ವಿದೇಶಕ್ಕೆ ಹೋಗಿದ್ದ ಮಲತಾಯಿ ಅನುರಾಧ. ರಾಕೇಶ್ ಮಲ್ಲಿ ಜೊತೆ ಪ್ರಾಪರ್ಟಿ ವಿವಾದ, ನಿತೇಶ್ ಕಂಪನಿ ಜೊತೆ ಆಗಬೇಕಿದ್ದ ರಾಜಿ ಸಂಧಾನ. ರಿಕ್ಕಿ ರೈ ಶೂಟಿಂಗ್ ತನಿಖೆಯಲ್ಲಿ ಇದೆ ಹಲವು ಆಯಾಮ. ಖುದ್ದು ರಿಕ್ಕಿ ರೈ ಮೇಲೆಯೇ ಪೊಲೀಸರಿಗೆ ಇದೆ ಅನುಮಾನ. ತಾನೇ ಪ್ಲಾನ್ ಮಾಡಿದ ಶೂಟೌಟ್ ಪ್ಲಾನ್ ಫ್ಲಾಪ್ ಆಗಿ ಗುಂಡೇಟು ಬಿತ್ತ. ಕಾರಿನಲ್ಲಿದ್ದವರಿಂದ ಮಿಸ್ ಫೈರ್ ಆಗಿ ಗುಂಡೇಟು ಬಿತ್ತ. ತನಿಖೆ ಚುರುಕುಗೊಳಿಸಿರುವ ಬಿಡದಿ ಪೊಲೀಸರು. ಶೂಟೌಟ್ಗೆ ಬಳಸಿದ್ದು ಕೃಷಿ ರಕ್ಷಣೆಗೆ ನೀಡೋ ಡಬಲ್ ಬ್ಯಾರಲ್ ಗನ್. ರೆಡ್ ಕಾಟ್ರೇಜ್ ಬುಲೆಟ್ ರಾಜ್ಯದಲ್ಲಷ್ಟೇ ಬಳಕೆ ಮಾಡೋದ್ರಿಂದ ಶಾರ್ಪ್ ಶೂಟರ್ಗಳು ಕೃತ್ಯ ನಡೆಸಿರೋ ಸಾಧ್ಯತೆ ಕಡಿಮೆ. ಗನ್ ಡೀಲರ್ಗಳ ಬಗ್ಗೆ ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು. ಬಿಜೆಪಿ ರಾಜ್ಯಾಧ್ಯಕ್ಷನಾಗಲು ಸಿದ್ಧ ಅಂದಿರುವ ಮಾಜಿ ಸಿಎಂ ಬಿಎಲ್ ಸಂತೋಷ್ ಜೊತೆಗೆ ಹೈಕಮಾಂಡ್ ಮುಂದೆ ಬಸವರಾಜ ಬೊಮ್ಮಾಯಿ ಮನವಿ. ಹಲವು ಕಾರಣಗಳನ್ನು ನೀಡಿ ಮನವಿ ತಿರಸ್ಕರಿಸಿದ ದೆಹಲಿ ನಾಯಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.